everyone, welcome to Max EC. We are discussing about important MCQ questions. In last video, ನಾವು arithmetic progression ಅಲ್ಲಿ nth term of AP ನ important questions ನ simple methods and tricks ನ ಯೂಸ್ ಮಾಡಿ less of time ಅಲ್ಲಿ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋಲಿ ಅದನ್ನ ಕಂಟಿನ್ಯೂನೇ ಸಮ್ ಆಫ್ AP ಇಂಪಾರ್ಟೆಂಟ್ MCQ ಕ್ವೆಶನ್ಸ್ನ ಹೆಂಗೆ ಲೆಸ್ ಆಫ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ ಅಂತ ಈ ವಿಡಿಯೋಲಿ ನೋಡೋಣ. ಸೊ ಈ ಸಿಂಪಲ್ ಮೆಥಡ್ ಟ್ರಿಕ್ಸ್ ಎಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದೇ ಫಾರ್ಮ್ಯಾಟಲ್ಲಿ ನೀವು ತುಂಬ ಕ್ವೆಶನ್ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಲೆಸ್ ಟೈಮಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಈಚ್ ಒಂದು ಚಾಪ್ಟರ್ನು ಯಾವ್ಯಾವ ಸಿಂಪಲ್ ಮೆಥಡ್ನ ಫಾಲೋ ಮಾಡೋಣ ಅಂತ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡ್ತೀನಿ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಲೈಕ್ ಆ್ಯಂಡ್ ಶೇರ್, subscribe our channel. Let's go to the section. So first question, if the nth term of an AP is 2n plus 1, what is the sum of its first three terms? Option A 10, option B 15, option C 7, option D 5. Okay, ಈ ಕ್ವೆಶ್ಚನ್ ಅಲ್ಲಿ ಏನು ಕೊಟ್ಟಿದ್ದಾರೆ? nth term of the AP is given. So that is an is given 2n plus 1. Okay, ಇದರಲ್ಲಿ you should find to that sum of first three terms find out ಮಾಡಬೇಕು. ಸೊ ಇದಕ್ಕೆ SN ಫಾರ್ಮುಲಾನ ಅಪ್ಲೈ ಮಾಡೋದು ಬೇಡ, ಜಸ್ಟ್ 3 ಟರ್ಮ್ಸ್. ಸೊ 3 ಟರ್ಮ್ಸ್ ಅಂದರೆ ಟರ್ಮ್ 1, ಟರ್ಮ್ 2, ಟರ್ಮ್ 3 ಇದು ಮೂರು ಆ್ಯಡ್ ಮಾಡಬೇಕು. ಟರ್ಮ್ 1, ಟರ್ಮ್ 2, ಟರ್ಮ್ 3 ಇದು ಮೂರು ಆ್ಯಡ್ ಮಾಡಿದರೆ ಫಸ್ಟ್ 3 ಟರ್ಮ್ಸ್ ಬರುತ್ತೆ. ಸೊ ಇದನ್ನು ಮಾತ್ರ ಜಸ್ಟ್ ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಿದರೆ ಆನ್ಸರ್ ಬರುತ್ತೆ. ಈ ಫಾರ್ಮುಲಾ ಎಲ್ಲ ಬೇಕು ಅಂತ ನೀಡೆಡ್ ಇಲ್ಲ. ಸೊ ಟರ್ಮ್ 1 ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? nth ಟರ್ಮ್ ಫಾರ್ಮುಲಾ ಗಿವನ್ ನೋ ಡೈರೆಕ್ಟ್ ಫಾರ್ಮ್. ಇದರಲ್ಲಿ ಟರ್ಮ್ 1 ಅಪ್ಲೈ ಮಾಡುವಾಗ ದಟ್ ಇಸ್ 1. ಸೊ 2 plus 1 3. ನೆಕ್ಸ್ಟ್ ಟರ್ಮ್ 2. ಸೊ ದಟ್ ಇಸ್ n place we can replace to the number of the term. ಸೊ 2 2s are 4 plus 1. ಸೊ ದಟ್ ಇಸ್ 5. ಸೊ ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ? ಸೊ ಇದು ಪ್ರತಿಯೊಂದು ಮಾಡಬೇಕು ಅಂತ ಇಲ್ಲ. ಸಿ ದಿಸ್ ಇಸ್ ದ ಫಸ್ಟ್ ಟರ್ಮ್ 3, ಸೆಕೆಂಡ್ ಟರ್ಮ್ 5. ಸೊ ವಾಟ್ ಇಸ್ ದ ಕಾಮನ್ ಡಿಫರೆನ್ಸ್? 2. ಸೊ ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ? ಸೆಕೆಂಡ್ ಟರ್ಮ್ ಜೊತೆಗೆ 2ನ ಆ್ಯಡ್ ಮಾಡಬೇಕು. ಸೊ ದಟ್ ಇಸ್ ದ ನೆಕ್ಸ್ಟ್ ಟರ್ಮ್ ಇಸ್ 7. ಸೊ ದಿಸ್ ಇಸ್ ದ ಫಸ್ಟ್ 3 ಟರ್ಮ್ಸ್. ವಿ ಶುಡ್ ಫೈಂಡ್ ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್. ಸೊ S3 ಈಕ್ವಲ್ ಟು 3 plus 5 plus 7. ಸೊ ದಟ್ ಇಸ್ 10, 10 plus 5 15. ಸೊ ದಟ್ ಇಸ್ 15. So the sum of the 3 terms is 15. That is option B. Second one, what is the sum of 5 positive integers divisible by 6? So option A 30, option B 90, option C 100, option D 120. Find that first of 5 numbers sum. So that is divisible by 6. So divisible by 6 means what are the number? First number is 6. So that is multiples of 6. Multiples of 6, divisibles of 6, both are equal. So that is 6, 12. See, this is also divisible by 6. Next 18. Then next one is 24, 30. This is the first 5 numbers. So you can find the sum of this one. ಇದಕ್ಕೂ ಫಾರ್ಮುಲಾ ಬೇಕಂತ ಇಲ್ಲ, ಡೈರೆಕ್ಟ್ ಆಗಿ ಹಂಗೆ ಆ್ಯಡ್ ಮಾಡಿ. ಓಕೆ, 6 plus 12 plus 18 plus 24. ಸೊ ದಿಸ್ ಒನ್ ಹಿಂಗೆ ಡೈರೆಕ್ಟ್ ಆಗಿನೇ ಆ್ಯಡ್ ಮಾಡ್ಬೋದು. 30, 20, 50, 60, 70 ಇದೆರಡು ಆ್ಯಡ್ ಮಾಡುವಾಗ 10, 80 ಇದೆರಡು ಆ್ಯಡ್ ಮಾಡುವಾಗ 10, 90. ಸೊ ಹಿಂಗೆ ಆ್ಯಡ್ ಮಾಡ್ಬೋದು, ಡೈರೆಕ್ಟ್ ಆಗಿ ಹಿಂಗೆ ಆ್ಯಡ್ ಮಾಡಿ ಬರಿಬೋದು. ಫಾರ್ಮುಲಾ ಎಲ್ಲ ನೀಡೆಡ್ ಇಲ್ಲ. ಸೊ ದಿಸ್ ಒನ್ ಇಸ್ ಆಪ್ಷನ್ B 90. ನೆಕ್ಸ್ಟ್ ಒನ್, ದ ಸಮ್ ಆಫ್ ಫಸ್ಟ್ 16 terms of the AP 10, 6, 2, so on is option A minus 320, option B 320, option C minus 352, option D minus 400. In this third one, what is here given? AP is given. So you should find to that sum of 16 terms. Okay, sum of 16 terms find out ಮಾಡಬೇಕು. Not 16th term, sum of 16 terms find out ಮಾಡಬೇಕು. So this one we can apply to the formula only, or ಎರಡು ಫಾರ್ಮುಲಾ ಯಾವುದು ಬೇಕಂದ್ರೆ ಅಪ್ಲೈ ಮಾಡಬಹುದು. SN we have the 2 formula, n by 2, 2a plus
n minus 1 into d. This is the one of the formula. Another one is n by 2 a plus n. That is a plus l. L is that equal to an last term. So ಇದು ಎರಡು ಸೇಮ್ ಫಾರ್ಮುಲಾ. ಸೊ ಇದರಲ್ಲಿ ಯಾವುದು ಬೇಕಂದ್ರೆ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ an given means we can apply to this formula very easy. ಓಕೆ, ಇಲ್ಲ ಅಂದ್ರೆ ಇದೆರಡಲ್ಲಿ ಯಾವುದು ಬೇಕಂದ್ರೆ ಮಾಡ್ಬೋದು. ಸೊ we can go on to first one means so a equal to 10, d equal to 6 minus a2 minus a1. 6 minus 10, that is minus 4. So we can find to that s16. So that is n by 2, 2a, 2 into a is 10 plus n minus 1. 16 minus 1, n is 16. 16 minus 1, 15 into d is minus 4. So this one you can simplify 8. 8 into 2 tens are 20 plus into minus 15 into 4. That is 60. So that is 8 into 20 minus 60 minus 40. 3 2s are 32. 320. This one is minus. So that is option A. If the sum of n terms of an AP is 2n square plus 5n, then find the fourth term. Option A 19, option B 33, option D, option C 52, option D 7. N, that is given 2n square plus 5n. Okay, so we should find to that fourth term. So that is sum of n terms given. We should find to that sum of 4 term illa fourth term. Okay, the question is sum of 4 terms is there means you can find to that n equal to 4 substitute ಮಾಡಿ ನಾವು ಆನ್ಸರ್ ಬರಿಬೋದು. ಸೊ ಕ್ವೆಶ್ಚನ್ ಇದಿಲ್ಲ, ಫೋರ್ತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಇದಕ್ಕೆ ಒಂದು ಈಸಿಯೆಸ್ಟ್ ವೇ ಇದೆ ಫೈಂಡ್ ಔಟ್ ಮಾಡೋಕ್ಕೆ. ಎನಿ ಟರ್ಮ್ ಆಫ್ ದ ಎಸ್ ಎನ್. ಸೊ ಒಂದು ಸಮ್ ಕೊಟ್ಬಿಟ್ಟು ಅದರಿಂದ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಟರ್ಮ್ ಕೇಳುವಾಗ ಇಟ್ ಇಸ್ ಹ್ಯಾವ್ ದ ಒನ್ ಫಾರ್ಮುಲಾ ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಸೊ ಈ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ದಟ್ ಈಸ್ ಎಸ್ ಎನ್ ಮೀನ್ಸ್ ಟೋಟಲ್ ಆಗಿ ಎ ಎನ್ ಟರ್ಮ್ ಸಮ್. ಎಸ್ ಎನ್ ಮೈನಸ್ 1 ಮೀನ್ಸ್ ಇದಕ್ಕೆ ಬಿಫೋರ್ ಟರ್ಮ್ ಇದೆ ಅಲ್ವಾ, ಅದಕ್ಕೆ ಸಮ್ ಇದು. ಇದು ಎರಡು ಸಮ್ಮನ್ನ ಮೈನಸ್ ಮಾಡುವಾಗ ಈ ಟರ್ಮ್ ಸಿಗುತ್ತೆ. ಓಕೆ, ಇದೇ ಈ ಫಾರ್ಮುಲಾನೇ ನಾವು ಅಪ್ಲೈ ಮಾಡ್ತೀವಿ ಎ ಫೋರ್ಗೆ. ಸೊ ಎ ಫೋರ್ ಬೇಕು. ಸೊ ಎ ಫೋರ್ಗೆ ದಟ್ ಇಸ್ ಎಸ್ ಫೋರ್ ಮೈನಸ್, ಸೊ ಎ ಫೋರ್ ಇರುವಾಗ ಎಸ್ ಎನ್ ಸೇಮ್ ಎಸ್ ಫೋರ್ ಎಸ್ ಎನ್ ಮೈನಸ್ 1. ಸೊ ದಟ್ ಇಸ್ ಎಸ್ 3. ಓಕೆ, ಸೊ ಯಾವಾಗಲೂ ಎನಿ ಒಂದು ಪರ್ಟಿಕ್ಯುಲರ್ ಟರ್ಮ್ ಕೇಳುವಾಗ ಸೊ ಅದೇ ಟರ್ಮ್ ಸಮ್ ಮೈನಸ್ ಬಿಫೋರ್ ಟರ್ಮ್ ಸಮ್ ಜೊತೆಲಿ ಮೈನಸ್ ಮಾಡುವಾಗ ನಮಗೆ ಆನ್ಸರ್ ಬರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಇವಾಗ ಇದು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಎಸ್ 4 ಸೊ ಇಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಸ್ 3 ಅಂದರೆ ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಟ್ ಇಸ್ 2nn 4 ಆಫ್ ಸ್ಕ್ವೇರ್ ಪ್ಲಸ್ 5 ಇಂಟು 4. ದಿಸ್ ಇಸ್ ದ ಎಸ್ 4. ಎಸ್ 3ಗೆ 2 ಆಫ್ 3 ಹೋಲ್ ಸ್ಕ್ವೇರ್ ಪ್ಲಸ್ 5 ಇಂಟು 3. ಸೊ 2 ಇಂಟು 4 are 16. 4 square is 16 plus 5 4s are 20 minus 2 into 3 square 9 plus 5 4s are 5 3s are 15. 2 into 16 32 plus 20 minus, see this one is whole term of minus. Okay, see sum of full term of minus. So this one is 2 9s are 18 plus 15. So ಇದೆರಡು ಆ್ಯಡ್ ಮಾಡಬೇಕು. ದಟ್ ಇಸ್ 32 plus 20 52. ನೆಕ್ಸ್ಟ್ ಒನ್, ಇನ್ an AP an equal to 20 sn equal to 399, find sn minus 1. Option A 399, option B 389, option C 379, ಆಪ್ಷನ್ ಡಿ 369. ಇದು ನಾವು ಫೋರ್ತ್ ಸಮ್ ಮಾಡಿದ್ದೀವಲ್ವಾ, ಅದೇ ಥರ ಮಾಡಬೇಕು. ಹೆಂಗೆ ಮಾಡಬೇಕು? ಸೊ ದಟ್ ಇಸ್ ಎಸ್
Sn minus 1 we should find out. So that is An formula is Sn minus Sn minus 1. So Sn minus 1 we should find out. An is ಏನು ಕೊಟ್ಟಿದ್ದಾರೆ 20, Sn is 399 minus Sn minus 1 find out ಮಾಡಬೇಕು. So this one minus ಇದೆ. So you can transpose to this term to here or number transpose ಮಾಡಬಹುದು. So minus Sn is plus Sn ಈ side transpose ಮಾಡುವಾಗ 399 plus 20 transpose to this side minus 20. So 399 minus 20 379. So that is answer is option C. Next one, in a progression if an equal to 2n square plus 1 then S2 is option A 9, option B 12, option C 10, option D 11. So an is given 2n square plus 1. So we should find to that S2. So S2 ಹೆಂಗೆ ಬರಿತೀವಿ, ಇದನ್ನು ತಗೊಂಡು n equal to 2 ಅಂತ ಹಿಂಗೆ ಮಾಡಿಕೊಂಡ್ರೆ answer is wrong. Okay. So we should find the sum of, so what is the S2 means meaning sum of two terms. So ಇದು ನೀವು ಹೆಂಗೆ ಬರಿಬೇಕು, ಇದರಲ್ಲಿ n substitute ಮಾಡುವಾಗ A means term, S means sum. Okay. ಇದರಲ್ಲಿ n ನೀವು substitute ಮಾಡಿದ್ರೆ we can get the second term. ಇಲ್ಲಿ n equal to 2 ತಗೊಳ್ಳುವಾಗ we can get the n second term. n equal to 1 ತಗೊಳ್ಳುವಾಗ we can get the first term. But we should find the sum of two term. So ಇದಕ್ಕೆ ಈಸಿಯಾಗಿ ಹೆಂಗೆ ಫೈಂಡ್ ಔಟ್ ಮಾಡಬಹುದು, we can, what is the meaning of S2 means what is that, first term and second term ನ add ಮಾಡಿ, that is the S2. Okay, S2 ಅಂದ್ರೆ ಎರಡು term ನ add ಮಾಡಿ ಅಂತ. So ಅದಕ್ಕೆ add ಮಾಡಬೇಕು. So A1 find out ಮಾಡ್ತೀವಿ, A1 equal to 2 of 1 square plus 1, that is 2 plus 1, that is 3. So first term is 3. Second term find out, that is 2 of 2 square plus 1. So that is 2 into 2 square is 4 plus 1. 2 4s are 8 plus 1, that is 9. So second term is 9. So S2 is ಎರಡು term, first and second term add ಮಾಡಬೇಕು. 3 plus 9, 12. So that is option is B. Answer is B, 12. So next question, find the sum of first 8 multiples of 3. Option A 75, option B 108, option C 120, option D 85. ನಾವು ಏನು ಫೈಂಡ್ ಔಟ್ ಮಾಡಬೇಕು, ಮಲ್ಟಿಪಲ್ಸ್ ಆಫ್ 3 ಫಸ್ಟ್ 8 ಟರ್ಮ್ಸ್. ಸೊ ಮಲ್ಟಿಪಲ್ಸ್ ಆಫ್ 3 ಏನೋ 3 6 9 ಈ ಥರ ಫಸ್ಟ್ 8 ಟರ್ಮ್ಸ್ ಬರಬೇಕು. ಸೊ ಫಸ್ಟ್ 8 ಟರ್ಮ್ಸ್, ಸೊ S8 ಫಸ್ಟ್ 8 ಟರ್ಮ್ಸ್ ಸಮ್ಮನ್ನ ಫೈಂಡ್ ಔಟ್ ಮಾಡಬೇಕು. So that is third one. Fourth one is 12, next 15, then next 18, so 6, then next 21, 24. So ಇದು full term of sum. ಹಿಂಗೆ ಬರ್ದಿದ್ದೀವಿ, ಹಂಗೆ ಡೈರೆಕ್ಟ್ ಆಗಿ ಆ್ಯಡ್ ಮಾಡಿನೂ ಬರಿಬೋದು. ಓಕೆ, ಆರ್ ಎಲ್ಸ್ ಈಸಿಯಾಗಿ ಇದೆಲ್ಲ ಇಷ್ಟು ಆ್ಯಡ್ ಮಾಡಬೇಕು. ಸೊ ಈಸಿಯಾಗಿ ಹೆಂಗೆ ಆ್ಯಡ್ ಮಾಡಿದ್ವಿ, ದಟ್ ಇಸ್ ಇದೆಲ್ಲ ಟರ್ಮ್ನು ಆ್ಯಡ್ ಮಾಡಬೇಕು. ಸೊ ಇದೆಲ್ಲ ನೀವು ಸ್ಟೆಪ್ಪಾಗಿ ಬರಿಬೇಕು ಅಂತ ನೀಡೋದಿಲ್ಲ, ನಿಮಗೆ ಅರ್ಥ ಮಾಡ್ಸೋಕ್ಕೆ ಬರಿತೀನಿ, ನೀವು ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಸೊ ಇದಕ್ಕೆ 3 ಕಾಮನ್ ಮಾಡಿಕೊಂಡ್ರೆ ಏನು ಬರುತ್ತೆ, ಇಲ್ಲಿ 1, ದಿಸ್ ಒನ್ ಇಸ್ 2, 3 3s are 9, 3 4s are 12, 3 5s are 15. ಸೊ ಆ ಥರ ಲಾಸ್ಟ್ 3 8s are 24. ದಿಸ್ ಇಸ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಹೆಂಗೆ ಮಾಡ್ತೀವಿ, ಸೊ 1 to 8 ನಂಬರ್ಸ್ ಆ್ಯಡ್ ಮಾಡಬೇಕಂದ್ರೆ ದಟ್ ಒನ್ ಇಸ್ ಹೌ ಕ್ಯಾನ್ ವಿ ಆ್ಯಡ್, ಹೆಂಗೆ ಆ್ಯಡ್ ಮಾಡ್ತೀರಾ, what is the number 8 into next number add ಮಾಡಿ divided by 2 ಮಾಡಿದ್ರೆ sum of this. ಇದಕ್ಕೆ ಮಾತ್ರ ಇಲ್ಲ, ಎಲ್ಲ ಕಂಟಿನ್ಯೂಸ್ ನ್ಯಾಚುರಲ್ ನಂಬರ್ಸ್ ಆ್ಯಡ್ ಮಾಡೋಕ್ಕೆ ಈ ಮೆಥಡ್ನ ಫಾಲೋ ಮಾಡ್ಬೋದು. ಓಕೆ, ಸೊ ಎಷ್ಟು ನಂಬರ್ ನೀವು 1ಇಂದ, ಸೊ 1ಇಂದ ಇನ್ ಕೇಸ್ ನೀವು 78 1 2 ಪ್ಲಸ್ ಆಫ್ 78 ಆ್ಯಡ್ ಮಾಡಬೇಕಂದ್ರೆ 1 2 3 78 ಆ್ಯಡ್ ಮಾಡಬೇಕಂದ್ರೆ ದಟ್ ಇಸ್ 78 into 79 divided by 2. ಓಕೆ, ಇದನ್ನು ಯೂಸ್ ಮಾಡಿದ್ರೆ ಫುಲ್ ಸಮ್ ಸಿಗುತ್ತೆ. ಸೊ ದಿಸ್ ಒನ್ ಕ್ಯಾನ್ಸಲ್ ಮಾಡುವಾಗ 4 3 into 36. ಸೊ 3 into 36 that is 108. So answer is option B, AB. The sum of first n terms is 3n square by 2
plus 13n by 2. Find the 25th term. Option A 80, option B 65, option C 14, option D 23. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, n ಟರ್ಮ್ಸ್ ಕೊಟ್ಟಿದ್ದಾರೆ, ಸಮ್ ಆಫ್ n ಟರ್ಮ್ಸ್ ಕೊಟ್ಟಿದ್ದಾರೆ. ಸೊ ಎಸ್ ಎನ್ ಈಕ್ವಲ್ ಟು 3n ಸ್ಕ್ವೇರ್ ಬೈ 2 ಪ್ಲಸ್ 13 ಬೈ 2. ಸೊ ಏನು ಫೈಂಡ್ ಔಟ್ ಮಾಡಬೇಕು, 25th ಟರ್ಮ್. ಸೊ ಸಮ್ ಆಫ್ 25 ಟರ್ಮ್ಸ್ ಕೇಳಿಲ್ಲ, 25th ಟರ್ಮ್. ಸೊ ಬಿಫೋರ್ ಸಮ್ಮಲ್ಲಿ ಹೇಳಿದೀನಿ, ಪಟರಾಗಿ ಯಾವುದಾದ್ರು ಒಂದು ಟರ್ಮ್ ಬೇಕಂದ್ರೆ ಏನು ಫಾರ್ಮುಲಾ ಅಪ್ಲೈ ಮಾಡಬೇಕು ಹಾಗಾಗಿ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ದಟ್ ಇಸ್ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಸೊ ಈಗ ನಮ್ಗೆ ಬೇಕಾಗಿರೋದು A25. ಸೊ S25 ಮೈನಸ್ 25 ಮೈನಸ್ 1, ಸೊ 24. ಓಕೆ, ಸೊ ಇದರಲ್ಲಿ 25ನ ಅಪ್ಲೈ ಮಾಡಬೇಕು, 24ನ ಆಮೇಲೆ ಅಪ್ಲೈ ಮಾಡಬೇಕು. ಸೊ 25ಗೆ ಇದು ಫುಲ್ ಟರ್ಮ್ನ ಕಾಮನ್ ಒಂದೇ ಟರ್ಮ್ ಆಗಿ ಕನ್ವರ್ಟ್ ಮಾಡೋಣ. ಸೊ ದಟ್ ಇಸ್ ಎರಡಕ್ಕೂ ಬೇಸ್ ಎಲ್ ಸಿ ಎಮ್ ಎಸ್ 2. ಸೊ ನ್ಯೂಮರೇಟರ್ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ 25 ಸಬ್ಸ್ಟಿಟ್ಯೂಟ್ ಮಾಡಬೇಕು. 25 ಸ್ಕ್ವೇರ್ ಪ್ಲಸ್ 13 ಇಂಟು 25 by 2. This is S25 minus of S24. 3 of 24 square plus 13 into 24 by 2. So ಇದನ್ನ ಸಿಂಪ್ಲಿಫೈ ಮಾಡಬೇಕು. Here see 1 by 2 ಕಾಮನ್ ಇದೆ. So ಕಾಮನ್ 1 by 2 we can take out ಎರಡಕ್ಕೂ. See here 3 of 25 whole square plus 13 25. ಸೊ ಇದೆಲ್ಲ 25 ಮಲ್ಟಿಪಲ್ ಮಾಡಿ ಸ್ಕ್ವೇರ್ ಮಾಡಿ ಮಲ್ಟಿಪಲ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಣ. ಸೊ ದಟ್ ಇಸ್ 24 ಹೋಲ್ ಸ್ಕ್ವೇರ್, ದೆನ್ ವಿ ಕ್ಯಾನ್ ಟೇಕ್ ದ ಕಾಮನ್ ಪ್ಲಸ್ 13 ಇಂಟು 24. ಓಕೆ, ಸಿ ದಿಸ್ ಇಸ್ ದ ಮೈನಸ್ ಇಸ್ ಕಾಮನ್ ಮೈನಸ್. ನಾವು ಸ್ಕ್ವೇರ್ ಮಾಡಿಲ್ಲ, ಮಲ್ಟಿಪಲ್ ಎಲ್ಲ ಮಾಡಿಲ್ಲ, ಡೈರೆಕ್ಟಾಗಿ ಹೆಂಗೆ ಸಿಂಪ್ಲಿಫೈ ಮಾಡೋಣ ಅಂತ ಸಿಂಪಲ್ ಮೆಥಡಲ್ಲಿ ಮಾಡ್ತೀವಿ. ಸೊ ಆಫ್ ತಗೊಳ್ಳುವಾಗ 3 ಇಂಟು 25 ಸ್ಕ್ವೇರ್ ಪ್ಲಸ್ 13 ಇಂಟು 25 ಪ್ಲಸ್ ಇಂಟು ಮೈನಸ್ 3 ಆಫ್ 24 ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 13 ಆಫ್ 24. ಓಕೆ, ಇದರಲ್ಲಿ ನೋಡಿ ಇದೆರಡು 13 ಕಾಮನ್ ಟರ್ಮ್, ಬಟ್ 25 24 ಇದೆ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಇದೆರಡು 3 ಕಾಮನ್ ಟರ್ಮ್. ಸೊ ಇದು ಟುಗೆದರ್ ಸೇರಿಸ್ತೀವಿ, ಇದು ಟುಗೆದರ್ ತಗೊಳ್ತೀವಿ ಕಾಮನ್ ಆಗಿ. ಸೊ ಆಫ್ ಇಂಟು 3 ಆಫ್ ಇದೆರಡಲ್ಲಿ 3 ಕಾಮನ್ 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಮೈನಸ್ ಇದೆರಡು ಟರ್ಮ್ ಕಾಮನ್ ತಗೊಳ್ತೀವಿ 13. ಸೊ 25 ಮೈನಸ್ 24. ಓಕೆ, ಸೊ ದಿಸ್ ಒನ್ ಇಸ್ ಹಾಫ್ ಇಂಟು 3 ಆಫ್ ಇದನ್ನ ಸ್ಕ್ವೇರ್ ಮಾಡಿ ಮೈನಸ್ ಮಾಡಬೇಕು. 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಹಾಗೆ ಮಾಡೋಕ್ಕಿಂತ ಅದರಲ್ಲಿ ಇನ್ನೊಂದೊಂದು ಈಸಿ ಮೆಥಡ್ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ ಬಿ, ಎ ಮೈನಸ್ ಬಿ. ಸೊ 25 ಪ್ಲಸ್ ಬಿ, ಎ ಪ್ಲಸ್ ಬಿ, ಎ ಮೈನಸ್ ಬಿ. ಓಕೆ, ಪ್ಲಸ್ 13 ಇಂಟು 25 ಮೈನಸ್ 24 1. ಸೊ ದಿಸ್ ಒನ್ ಇಸ್ ಹಾಫ್ ಇಂಟು 3 into 25 plus 24, that is 49. Okay, into 25 minus 24 1 plus 13 ones are 13. So that is half into 3 into 49. 3 into 49. So that is 120 27 147. 147 plus 13. So half into 150 160. Simplify ಮಾಡುವಾಗ 80. So this one is option A 80. So ಇಷ್ಟು ಲೆಂತಿ ಕ್ವೆಶ್ಚನ್ 1 ಮಾರ್ಕಿಗೆ ಕೇಳ್ತಾರೆ ಅಂತ ಡೌಟೇ ಇಲ್ಲ ಅಂತ ಇಲ್ಲ. ಇನ್ ಕೇಸ್ ಕೇಳಿದರೆ ನೀವು ಇದನ್ನ ಸ್ಕ್ವೇರ್ ಮಾಡಿಕೊಂಡು ಆಮೇಲೆ ಮೈನಸ್ ಮಾಡುವಾಗ ಟೈಮ್ ವೇಸ್ಟ್ ಆಗುತ್ತೆ. ಡೈರೆಕ್ಟಾಗಿ ಹೆಂಗೆ ಸಿಂಪ್ಲಿಫೈ ಮಾಡಬೇಕಂತ ಲರ್ನ್ ಮಾಡ್ಕೊಳ್ಳಿ. So next question, in an AP, if A equal to 1, AN equal to 20 and SN equal to 399, then N is option A 19, B is 21, option C 38, option D is 42.
ಸೊ ಇದರಲ್ಲಿ a equal to 1, an is 20 and sn is 399. ಇದೇ ನಂಬರ್ಸ್ ಇಟ್ಕೊಂಡು ನಾವು ಬೇರೆ ಇನ್ನೊಂದು ಸಮ್ ಬಿಫೋರ್ ಅಲ್ಲಿ ಒಂದು ಸಮ್ ಮಾಡಿದ್ವಿ, ಬಟ್ ಅದರಲ್ಲಿ n-1 ಫೈಂಡ್ ಔಟ್ ಮಾಡಿದ್ವಿ. ಇದರಲ್ಲಿ ಕೇಳ್ತಾ ಇರೋದು ವಾಟ್ ಇಸ್ n. ಓಕೆ, n ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂತ. ಜನರಲ್ ಆಗಿ ಇದು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಇದರಲ್ಲಿ a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ತಗೊಂಡು ಎಸ್ ಎನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ತೀವಿ. ಇದೆಲ್ಲ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬರೀಬೋದು. ಈ ತರ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಇನ್ನೊಂದೊಂದು ಶಾರ್ಟ್ ಫಾರ್ಮುಲಾ ಇದೆ ಸಮ್ ಅಲ್ಲಿ, ಎಸ್ ಎನ್ ಈಕ್ವಲ್ ಟು n/2 a ಪ್ಲಸ್ an ಮಾಡಿ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಇಸ್ ಎಸ್ ಎನ್ ಇಸ್ 399, n/2 a is 1 plus an is 20. So cross multiple. Okay, 399 into 2 ಮಲ್ಟಿಪಲ್ ಮಾಡಲ್ಲ, ನಾವು ಮಲ್ಟಿಪಲ್ ಮಾಡಲ್ಲ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡೋಣ. n into 1 plus 20, 21. So we should find that n. So multiple 21 ಈ ಸೈಡ್ ಬರುವಾಗ divided 21. ಇವಾಗ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಬೋದು. 3 ಟೇಬಲ್ ಅಲ್ಲಿ 7 times, this one 133. Okay, again 7 ಟೇಬಲ್ ಅಲ್ಲಿ ಕ್ಯಾನ್ಸಲ್ ಮಾಡುವಾಗ 1 time 7, remaining 9. So 9 into 2, that is n equal to 9 into 2, 38. Option C. Option C is. Next question. Find the sum of all odd numbers between 0 and 50. Option A 400, option B 605, option C 525, option D 625. Sum of odd numbers 0 to 50 odd numbers ಎಲ್ಲ sum find out ಮಾಡಬೇಕು. So 0 to 50 first we should find the odd numbers. So ಇದನ್ನ ಈಸಿಯಸ್ಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದಂದ್ರೆ ಫಸ್ಟ್ ನಂಬರ್ ಅಂಡ್ ಲಾಸ್ಟ್ ನಂಬರ್, ಫಸ್ಟ್ ಆಡ್ ನಂಬರ್ ಅಂಡ್ ಲಾಸ್ಟ್ ಆಡ್ ನಂಬರ್ ಫೈಂಡ್ ಔಟ್ ಮಾಡಿ, ಈಗ ಅಪ್ಲೈ ಮಾಡಿದೀವಲ್ವಾ ಆ ಫಾರ್ಮುಲಾಲಿ ಅಪ್ಲೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಸಮ್. ಓಕೆ, ಸೊ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಈಸಿಯಾಗಿ ಎಸ್ ಎನ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ 0 to 50 ಆಡ್ ನಂಬರ್ಸ್ ಅಲ್ಲಿ ಫಸ್ಟ್ ಆಡ್ ನಂಬರ್ ಏನೋ 1. ಸೊ ನೆಕ್ಸ್ಟ್ 3 ಆ ಥರ ಬರೀತಾ ಇದೀವಿ. 50ಗೆ ಬಿಫೋರ್ ಆಡ್ ನಂಬರ್ ಇಸ್ 49. ಸೊ ದಿಸ್ ಇಸ್ ದ ಆಡ್ ನಂಬರ್ಸ್. ಸೊ ಈಗ ಡೈರೆಕ್ಟ್ ಆಗಿ ಎಸ್ ಎನ್ ಫಾರ್ಮುಲಾ n/2 that is a plus an. So this is the first term a, this is the last term an. Okay, so ಎರಡು ಟರ್ಮ್ ಇದೆ, ಬಟ್ ಇದರಲ್ಲಿ ಒಂದು ಮಾತ್ರ ನಿಮಗೆ ಬೇಕಾಗಿರೋದು ವಾಟ್ ಇಸ್ n ಗೊತ್ತಿದ್ರೆ ಮಾತ್ರನೇ ಎಸ್ ಎನ್ ಫೈಂಡ್ ಔಟ್ ಮಾಡ್ಬೋದು, ಸಮ್ ಆಫ್ ದ ಟರ್ಮ್ಸ್. ಸೊ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನೀವು ಸಮ್ ಎಲ್ಲ ಮಾಡೋದು ಬೇಡ, ಜಸ್ಟ್ ಥಿಂಕ್ ಮಾಡಿ. 0 to 50 ನಂಬರ್ಸ್ ಇದೆ. ಓಕೆ, 0 to 50 ನಂಬರ್ಸ್ ಅಲ್ಲಿ ಆಡ್ ನಂಬರ್ಸ್ ಮಾತ್ರ ಎಷ್ಟು, ಅದರಲ್ಲಿ ಅರ್ಧ. ಈಗ ಯಾವುದು ಒಂದು 10 ನಂಬರ್ಸ್ ಇದ್ರೇನೆ ಅದರಲ್ಲಿ 5 ನಂಬರ್ಸ್ ಆಫ್ ಆಡ್ ನಂಬರ್ಸ್, 5 ನಂಬರ್ಸ್ ಆಫ್ ಈವನ್ ನಂಬರ್ಸ್. ಓಕೆ, 20 ನಂಬರ್ಸ್ ತಗೊಳ್ಳುವಾಗ 10 ಆಡ್ 10 ಈವನ್. ಸೊ 50 ನಂಬರ್ಸ್ ಅಲ್ಲಿ 25 ಆಡ್ ನಂಬರ್ಸ್, 25 ಈವನ್ ನಂಬರ್ಸ್. ಸೊ n equal to 25. ಸೊ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು ಸಮ್ ಆಫ್ 25 ಟರ್ಮ್ಸ್. 25/2 into a is 1, an is 49. So that is 25/2 into 50. So cancel ಮಾಡುವಾಗ 25. Okay, 25 into 25, that is 625. Option D. Next question and last question also. If the sum of first k terms of an AP is 3k square minus k and its common difference is 6, what is the first term? Option A 6, option B 2, option C 10, option D 8. That is sum of k terms ಇದೆ. So that is n terms ಇಲ್ಲ k terms. So sk equal to 3k square minus k. This is the general term of sum is given. So what is the question? Common difference is 6 and find the first term. So ಇದೆಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ, ಈಸಿಯಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಏನು ಕೇಳ್ತಾ ಇರೋದು? ದಟ್ ಇಸ್ ಎ ಫಸ್ಟ್ ಟರ್ಮ್. ಸೊ ಫಸ್ಟ್ ಟರ್ಮ್ ಇರುವಾಗ ದಟ್ ಇಸ್ S1 equal to A1. ಸೊ ಇದು ನಿಮಗೆ ಗೊತ್ತಿರಬೇಕು. ವಾಟ್ ಇಸ್ ದಟ್? S1 ಅಂದರೆ ಏನು? ಓನ್ಲಿ ಒನ್ ಟರ್ಮ್ ಸಮ್.
ಒನ್ ಟರ್ಮ್ ಅಂದ್ರೆ ಏನು a1, s2 ಅಂದ್ರೆ ಏನು a1 ಪ್ಲಸ್ a2 ಸಮ್ ಆಫ್ ಟೂ ಟರ್ಮ್ಸ್. ಸೊ s1 ಅಂದ್ರೆ ಸಮ್ ಆಫ್ ಓನ್ಲಿ ಒನ್ ಟರ್ಮ್ ದಟ್ ಇಸ್ a1. ಸೊ s1 ಫೈಂಡ್ ಔಟ್ ಮಾಡುವಾಗ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಸೊ ದಟ್ ಇಸ್ k ಈಕ್ವಲ್ ಟು 1. ಸೊ 3 ಆಫ್ k ಈಕ್ವಲ್ ಟು 1 ಫಸ್ಟ್ ಟರ್ಮ್. ಸೊ 3 ಆಫ್ 1 ಸ್ಕ್ವೇರ್ ಮೈನಸ್ 1. ಸೊ ದಟ್ ಇಸ್ 3 ಮೈನಸ್ 1. ದ ಆನ್ಸರ್ ಇಸ್ 2. ಸೊ ದಟ್ ಇಸ್ ಆಪ್ಷನ್ ಇಸ್ ಬಿ. ಸಿ ನೋಡಿ ಎಷ್ಟು ಬೇಗ ಆನ್ಸರ್ ಮಾಡಿದ್ದೀವಿ. ಇದಕ್ಕೆ ಯಾವ ಫಾರ್ಮುಲಾನ ಬೇಕಾಗಿಲ್ಲ, ಜಸ್ಟ್ ಥಿಂಕ್ ಮಾಡಿ ಬರಿಬೋದು. ಸಿ ನಾವು ಸಮ್ಮಲ್ಲಿರೋ ಎಲ್ಲ ಕ್ವೆಶನು ರಿಪೀಟೆಡ್ ಕ್ವೆಶನ್ ಎಲ್ಲ ಹೇಳ್ಕೊಟ್ಟಿಲ್ಲ, ಬಿಕಾಸ್ ಹೆಂಗೆ ಬರ್ಬೋದು ಅಂತ ಎಕ್ಸಾಂಪಲ್ಸ್ ಆಫ್ ದ ಕ್ವೆಶನ್ಸ್ ಹೇಳಿದ್ದೀನಿ. ಇದರಲ್ಲಿ ನೀವು ತುಂಬ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಸಮ್ಸ್ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್. ಸೊ ಅದಕ್ಕೆ ಯಾವ ಟೈಪಲ್ಲಿ ಕೇಳ್ಬೋದು ಅಂತ ನಿಮಗೆ ಪ್ಯಾಟರ್ನ್ ಹೇಳಿದ್ದೀನಿ. ಆ ಪ್ಯಾಟರ್ನಲ್ಲಿ ನೀವು ತುಂಬ ಸಮ್ಸ್ನ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದು ನಮಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಥ್ಯಾಂಕ್ ಯು.